ಅಶೋಕ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಪಾಪಗಳನ್ನ ತೊಳ್ಕೊಳ್ಳೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಗಂಗೆ ಸ್ನಾನಕ್ಕೆ ಹೋಗ್ತಿದ್ದಾರೆ, ಕುಂಭಮೇಳಕ್ಕೆ ಹೋಗ್ತಿದ್ದಾರೆ ಅನ್ನುವಂತಹ ಟ್ವೀಟ್. ನೋಡಿ, ಅವ್ರಿಗೆ ಅಪೋಸಿಷನ್ ಲೀಡ್ರು ಏನಾದರೂ ನಮ್ಮ ಬಗ್ಗೆ ಮಾತಾಡಿದ್ರೆ ಅವ್ರ ಪಾರ್ಟಿಗೆ ಏನಕ್ಕೆ ಗೌರವ ಕೊಡ್ತಾರೆ ಅಂತೇಳಿ ಏನು ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡಲಿ. ಇದು ನಮ್ಮ ಧರ್ಮ, ನಮ್ಮ ಕರ್ಮ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಂಬಿಕೆ. ಅರ್ಥ ಆಯ್ತಾ? ಗಂಗೆ ಆಗಲಿ, ಕಾವೇರಿ ಆಗಲಿ, ಕೃಷ್ಣ ಆಗಲಿ, ಬ್ರಹ್ಮಪುತ್ರ ಆಗಲಿ, ಅರ್ಕಾವತಿ ಆಗಲಿ, ಋಷಭವತಿ ಆಗಲಿ, ಯಾರು ಯಾರ ಸೊತ್ತು ಏನಲ್ಲ. ಈ ನೀರಿಗೆ ಬಣ್ಣನೂ ಇಲ್ಲ, ಟೇಸ್ಟು ಇಲ್ಲ, ಆಕಾರನೂ ಇಲ್ಲ. ಎಲ್ಲರಿಗೂ ನೀರು ಬೇಕು. ಒಬ್ಬೊಬ್ಬರು ಅಶೋಕ ಅಂತ ಯಾಕೆ ಸಿಟ್ಕೊಂಡಿದ್ದಾರೆ? ಕಲ್ಲು ಅಂತ ಇಟ್ಕೋಬೋದಾಯ್ತಲ್ಲ, ಕಲ್ಲು ಮಣ್ಣು ಅಂತ ಮಡಿಕೋಬೋದಾಯ್ತು. ಹಂಗೆ ಅವ್ರವ್ರು ಏನೇನೋ ಅವ್ರವ್ರದ್ದು ಮಾಡ್ತಾರೆ. ಸೊ ಯಾಕೆ ಅವ್ರಿಗೆ ಏನೇ ಹೆಚ್ಚು ಕಮ್ಮಿ ಆಗಿದೆಯೋ ಗೊತ್ತಿಲ್ಲ. ಐ ಥಿಂಕ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇರಬೇಕು ಅಂತ ಕಾಣ್ತದೆ ಅವ್ರಿಗೆ. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಇಟ್ ಈಸ್ ನನ್ನ ವೈಯಕ್ತಿಕವಾದಂಥ ನಂಬಿಕೆ, ನನ್ನ ಭಕ್ತಿ. ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋ ಅದು ನನಗೆ ಬಿಟ್ಟಿದ್ದು. ಅದನ್ನೇ ಹೇಳ್ತಾ ಅವ್ರಿಗೇನೋ ನಾನು ಹೇಳ್ತೇನೆ ಒಂದೇ ಮಾತಲ್ಲ, ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅಂತ. ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ಮು. ಟ್ವೀಟರು ಮಾಡಲಿ, ಭಾಷಣ ಮಾಡಲಿ, ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ. ಇರಲಿ, ಅದನ್ನು ನನ್ನ ಹೆಸರು ತೊಗೊಂಡೇ ಅವ್ರಿಗೆ ಮಾರ್ಕೆಟು. ಯಾರಿಗೇ ಆಗಲಿ ಅವ್ರಿಗೆ ನನ್ನ ಹೆಸರು ತೊಗೊಳ್ಳಿಲ್ಲ ಅಂದರೆ ಕೆಲವ್ರಿಗೆ ನಿದ್ರೆನೂ ಬರೋದಿಲ್ಲ, ಕೆಲವರಿಗೆ ಶಕ್ತಿನೂ ಬರೋದಿಲ್ಲ, ಉತ್ಸಾಹನೂ ಬರೋದಿಲ್ಲ, ಹುಮ್ಮಸ್ಸು ಬರೋದಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದು ಬಿಡ್ರಿ, ನಾನು ಹೋಗ್ತೀನೋ ಬಿಡ್ತೀನೋ ನನ್ಗೆ ಬಿಟ್ಟಿದ್ದದು. ಇಟ್ ಈಸ್ ಮೈ, ನನ್ನ ನಂಬಿಕೆ ಅದು. ನಾನು ಹೋಗ್ತೀನೋ ಬಿಡ್ತೀನೋ ನನ್ನ ವಿಚಾರ, ನನ್ನ ವೈಯಕ್ತಿಕವಾದ ವಿಚಾರ. ದಿನ ಇದ್ರೆ ಪೂಜೆ ಮಾಡೋದು ನಂದೇ. ಹಣೆ ಕುಂಕುಮನೋ, ವಿಭೂತಿನೋ, ರುದ್ರಾಕ್ಷಿನೋ ಏನೋ ಹಾಕೊಳ್ಳೋದು ನನಗೆ. ಕೆಲವರು ಸೂಟು ಬೂಟ್ ಹಾಕೋತಾರೆ, ಕೆಲವರು ಪಂಚೆ ಹಾಕೋತಾರೆ, ಕೆಲವರು ಶರ್ಟ್ ಹಾಕೋತಾರೆ, ಕೆಲವರು ಜುಬ್ಬ ಹಾಕೋತಾರೆ, ಕೆಲವರು ಹಾಫ್ ಶರ್ಟ್ ಹಾಕೋತಾರೆ. ಒಬ್ಬೊಬ್ಬರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ. ಅದಕ್ಕೆ ನಾನು ನಿಮ್ಮದೇ ಮಾಡೋಕ್ಕಾಗ್ತದೆ. ಈಗ ನೀವೇ ನೋಡಿ, ಮೀಡಿಯಲ್ಲಿ 10-25 ಜನ ಇದೆ, 25 ಬಣ್ಣ ಬಟ್ಟೆ ಹಾಕೋತೀರಪ್ಪ. ಕೆಲವ್ರಿಗೆ ಕೆಂಪು ಇಷ್ಟ, ಕೆಲವ್ರು ಕಪ್ಪು ಇಷ್ಟ, ಕೆಲವ್ರು ನೀಲಿ ಇಷ್ಟ, ಒಬ್ಬೊಬ್ರಿಗೆ ಒಂದೊಂದು ಇಷ್ಟ. ಅವರು ಯಾವುದೋ ಒಂದು ವಿಚಾರದಲ್ಲಿ ಅವ್ರು ಹೇಳಿದ್ದಾರೆ. ಅದಕ್ಕೆ ಯಾಕೆ ನೀವು ಎಲ್ಲರಿಗೂ ತಂದಿಕ್ಕಕ್ಕೆ ಏನಾರು ಮಾಡಿ ಇದ್ರಲ್ಲೇ ಬೆಳೆ ಬೇಯಿಸ್ಕೊಂಡು ಇದ್ರಲ್ಲೇ TRP ನಡೆಸ್ತಾ ಇದ್ದಾರೆ? ಅವ್ರು ಮಾತಾಡ್ಲಿ ಬಿಡಿ, ಮಾತಾಡಿ ಪಾಪ ಅವ್ರ ಮಾರ್ಕೆಟಲ್ಲಿ ಇರಲಿ. ಏರ್ಪೋರ್ಟ್ ವಿಚಾರ ಸರ್, ಏನ್ ಹೇಳಿ? ಎರಡನೇ ಏರ್ಪೋರ್ಟ್ ವಿಚಾರ ಎಲ್ಲಿವರೆಗೂ ಬಂತಂತ ಸರ್? ಎರಡನೇ ಏರ್ಪೋರ್ಟ್ ವಿಚಾರ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಅದೆಲ್ಲ ಕಂಪ್ಲೀಟ್, ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರು ಅದೆಲ್ಲ ಎಲ್ಲ ಕಡೆನೂ ನೋಡ್ತಾ ಇದ್ದಾರೆ. ಇನ್ನು ನನ್ನ ಹತ್ರ ಚೀಫ್ ಮಿನಿಸ್ಟರ್ ಹತ್ರ ಇನ್ನು ಫೈನಲೈಸೇಷನ್ ಮಾಡಿಲ್ಲ, ಚರ್ಚೆ ಮಾಡಿಲ್ಲ. ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ, ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಗ್ಲೋಬಲ್ ಇನ್ವೆಸ್ಟರ್ಸ್ ಎಲ್ಲ ಮೀಟಿಂಗ್ ಎಲ್ಲ ಮುಗಿಲಿ, ಆಮೇಲೆ CM ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ. ಮಾಡಿದ್ದಾರೆ, ಚರ್ಚೆ ಮಾಡಬೇಕು. ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟು ಚರ್ಚೆ ಮಾಡಿ. ರಾಜ್ಯ ಬಜೆಟ್ ವಿಚಾರ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.